ಜಾನಪದ ಕಲಾ ತಂಡಗಳ ವೈಭವದೊಂದಿಗೆ ಅದ್ದೂರಿಯಾಗಿ ನಡೆದ ಕಾಪನಹಳ್ಳಿ ಗವಿಮಠದ ಶ್ರೀ ಸ್ವತಂತ್ರ ಸಿದ್ದಲಿಂಗೇಶ್ವರರ ಬ್ರಹ್ಮರಥೋತ್ಸವ. ಕೃಷ್ಣರಾಜಪೇಟೆ ತಾಲೂಕಿನ ಶರಣ ಶ್ರದ್ಧಾ ಕೇಂದ್ರವಾದ ಕಾಪನಹಳ್ಳಿ ಗವಿಮಠದ ಶ್ರೀ ಸ್ವತಂತ್ರ ಸಿದ್ದಲಿಂಗೇಶ್ವರರ ಬ್ರಹ್ಮರಥೋತ್ಸವವು ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯಿತು. ಶಾಸಕ ಎಸ್.ಟಿ. ಮಂಜು, ಕೆಎಂಎಫ್ ನಿರ್ದೇಶಕ ಅಶೋಕ್, ಮಾಜಿ ಸಿಎಂ ಯಡಿಯೂರಪ್ಪನವರ ಸೋದರಳಿಯ ಸಿಂದಘಟ್ಟ ಅರವಿಂದ್ ಹಾಗೂ ಗವಿಮಠದ ಪೀಠಾಧಿಪತಿಗಳಾದ ಶ್ರೀ ಸ್ವತಂತ್ರ ಚನ್ನವೀರಯ್ಯ ಸ್ವಾಮಿ ಅವರು ಕ್ಷೇತ್ರದ ಅಧಿದೇವತೆಯಾದ ಮಡುವಿನಮ್ಮ ತಾಯಿಯ ಉತ್ಸವ ಮೂರ್ತಿಗೆ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಿ ಶ್ರೀ ರಥದಲ್ಲಿ ವಿರಾಜಮಾನವಾಗಿದ್ದ ಪವಾಡ ಪುರುಷ ಶ್ರೀ ಸ್ವತಂತ್ರ ಸಿದ್ದಲಿಂಗೇಶ್ವರರ ಉತ್ಸವ ಮೂರ್ತಿಗೆ ವಿಶೇಷ ಪೂಜೆ ಮಾಡಿ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಗವಿಮಠದ ಪೀಠಾಧಿಪತಿಗಳಾದ ಶ್ರೀ ಸ್ವತಂತ್ರ ಚನ್ನವೀರಯ್ಯ ಸ್ವಾಮೀಜಿ ನೆರೆದಿದ್ದ ಭಕ್ತಾದಿಗಳನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿ ಮಾತನಾಡಿ, ಹಬ್ಬ ಹರಿದಿನಗಳು, ಜಾತ್ರೆ, ಉತ್ಸವಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ. ಹಬ್ಬದ ಸಂಭ್ರಮದಲ್ಲಿ ಎಲ್ಲ ಜಾತಿ ವರ್ಗಗಳ ಜನರು ಪ್ರೀತಿ ವಿಶ್ವಾಸದಿಂದ ರಥೋತ್ಸವದಲ್ಲಿ ಭಾಗವಹಿಸಿ ಭಗವಂತನ ದರ್ಶನವನ್ನು ಪಡೆದಾಗ ಸಿಗುವ ಆತ್ಮ ಸಂತೋಷಕ್ಕೆ ಪರವೇ ಇಲ್ಲ. ಆದ್ದರಿಂದ ಜಾತ್ರೆ, ರಥೋತ್ಸವಗಳು ನಮ್ಮ ಸಾಂಸ್ಕೃತಿಕ ಒಂದು ಭಾಗವಾಗಿ ಇಂದಿಗೂ ಮುಂದುವರಿಯುತ್ತಿವೆ ಎಂದು ಸ್ವಾಮೀಜಿಗಳು ಹೇಳಿದರು. ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ತೋಟಪ್ಪ ಶೆಟ್ಟಿ, ವೀರಶೈವ ಸಮಾಜದ ಮುಖಂಡ ಬ್ಯಾಂಕ್ ಪರಮೇಶ್ವರ್, ಕೃಷ್ಣರಾಜಪೇಟೆ ಪಟ್ಟಣದ ಶ್ರೀ ಗಣಪತಿ ದೇವಸ್ಥಾನದ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷ ಕೆಬಿ ಚಂದ್ರಶೇಖರ್, ಸಮಾಜ ಸೇವಕರು ಹಾಗೂ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ವಿಡಿ ಮೋಹನ್, ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ವಿಡಿ ಹರೀಶ್ ಸೇರಿದಂತೆ ಸಾವಿರಾರು ಭಕ್ತಾದಿಗಳು ರಥೋತ್ಸವದಲ್ಲಿ ಭಾಗವಹಿಸಿ ಶ್ರೀ ರಥದ ಕಳಸಕ್ಕೆ ಹಣ್ಣು ಜವನವನ್ನು ಸಮರ್ಪಿಸಿ ಕೃತಾರ್ಥರಾದರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ನಾವು 35 ವರ್ಷದಿಂದ ಈ ಜಾತ್ರೆಗೆ ಬರ್ತಾ ಇದ್ದೀನಿ. ನಾವು ಕ್ಯಾರ್ಪೇಟೆಯವರು, ನಮಗೆ ಮನದೇವರು ಸ್ವತಂತ್ರ ಸಿದ್ದಲಿಂಗೇಶ್ವರ ಸ್ವಾಮಿ. ಪ್ರತಿ ವರ್ಷ ನಾನು ಜಾತ್ರೆಗೆ ತಪ್ಪದಂಗೆ 35 ವರ್ಷದಿಂದ ಮಿಸ್ ಮಾಡ್ದಂಗೆ ನಾನು ಬರ್ತಾ ಇದ್ದೀನಿ. ಇಲ್ಲಿವರೆಗೂ ನಮ್ಮ ತಂದೆಯವರು ಬರ್ತಾ ಇದ್ದರು, ನಡ್ಕೋತಾ ಇದ್ರು. ಈಗ ನಾನು ಅವ್ರ ಮಗ, ನಾವು 5 ಜನ ಅಣ್ತಮ್ಮರು, ನಾವು 5 ಜನ ನಡ್ಕೋತಾ ಇದ್ದೀವಿ. 3 ಜನ ತೀರೋಗಿದ್ದಾರೆ, 2 ಇದ್ದೀವಿ. ನಾವಿಬ್ಬರು ಅಣ್ತಮ್ಮದಿರು ಬರ್ತಾ ಇದ್ದೀವಿ. ನಿಮ್ಮ ಹೆಸರು? ನನ್ನ ಹೆಸರು ಚಂದ್ರಶೇಖರ್ ಅಂತ. ನಾನು ಬೆಂಗಳೂರಲ್ಲಿದ್ದೀನಿ. ನಮಗೆ ಮನೆದೇವರು ಸ್ವತಂತ್ರ ಸಿದ್ಧಲಿಂಗಪ್ಪ. ನಾವು ಏನೇ ಮುಡಿ ಕೊಡಬೇಕಾದ್ರೆ, ನಾಮಕರಣ ಮಾಡಬೇಕಾದ್ರೆ ಎಲ್ಲ ಇಲ್ಲೇ ಬಂದು ಮಾಡ್ತೀವಿ. ವರ್ಷಕ್ಕೆ 2-3 ಸಾರಿ ಬಂದು ನಾವು ಭಗವಂತನ ಸೇವೆ ಮಾಡಿಕೊಂಡು ಪ್ರತಿ ವರ್ಷ ಹೋಗ್ತೀವಿ. ಒಳ್ಳೆಯದಾಗಿದೆ. ಬಂಡೆಮಠ ಶ್ರೀಗಳು ಕೂಡ ಇದು ನಮ್ಮ ಮನೆದೇವರು. ಈ ಮನೆದೇವರಿಗೆ ಬಂಗಾರದ ಕಿರೀಟ ಮತ್ತು ಬೆಳ್ಳಿ ಕಿರೀಟ ನಮ್ಮ ಮನೆಯಿಂದ ನಾವು ಮಾಡಿಸ್ಕೊಟ್ಟಿರೋದು. ಸ್ವಾಮಿಗೆ 185 ವರ್ಷದ ಇತಿಹಾಸ ಆ ಕಿರೀಟಕ್ಕಿರೋದು. ಪ್ರತಿ ವರ್ಷ ತಪ್ಪದಂಗೆ ಜಾತ್ರೆಗೆ ನಮ್ಮ ತಂದೆ ಬಂದು ನಡ್ಕೊಂಡಿದ್ದಾರೆ. ನಮ್ಮ ತಂದೆ ತೀರ್ಕೊಂಡು 21 ವರ್ಷ ಆಯಿತು. ಅಲ್ಲಿಂದ ಈಚೆಗೆ ನಾವು ಅದೇ ರೀತಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಪ್ರತಿ ಜಾತ್ರೆಗೆ ಬಂಗಾರದ ಕಿರೀಟ ಮತ್ತು ಬೆಳ್ಳಿ ಕಿರೀಟ ಎರಡೂ ಧರಿಸಿ ಜಾತ್ರೆ ಮುಗಿದ ನಂತರ ನಾವು ತಗೊಂಡೋಗಿ ನಮ್ಮ ವರ್ಷದಲ್ಲಿ ಇಟ್ಟುಕೊಂಡು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇಷ್ಟು ಹೇಳಿ ಸಿದ್ದಲಿಂಗೇಶ್ವರಾಯ ನಮಃ. ಗುರುದೇವ ಮಹಾದೇವ ದೇವರಾಜಾಯ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಸ್ವತಂತ್ರ ಸಿದ್ದಲಿಂಗೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಇವತ್ತು ನಮ್ಮ ಕೇರಳ ತಾಲೂಕಿನಾಗ ಇರ್ತಕ್ಕಂಥ ಪವಿತ್ರವಾದಂಥ ಪುಣ್ಯಕ್ಷೇತ್ರ ಆದಂಥ ಯತಿಗಳಾದ ಸ್ವತಂತ್ರ ಸಿದ್ದಲಿಂಗೇಶ್ವರ ಸ್ವಾಮಿಯ ರಥೋತ್ಸವ ನಿನ್ನೆ ಹುಣ್ಣಿಮೆ ಆದ ಬೆಳಗ್ಗೆ ರಥೋತ್ಸವ ನಮ್ಮ ಸುತ್ತಮುತ್ತಲಿನ ನಮ್ಮ ಕೇರಳ ತಾಲೂಕಿನ ನಾಡಿನ ಜನತೆ ಬಂದು ರಥವನ್ನು ಎಳೆದು ಪುನೀತರಾಗಿದ್ದಾರೆ. ಭಕ್ತರಿಗೆ ಇನ್ನೂ ಹೆಚ್ಚು ಈ ಸಲ ವಿಶೇಷ ಎತ್ತುಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾವೆ. ಎತ್ತುಗಳು ನಮ್ಮ ಸುತ್ತಮುತ್ತ ಅಕ್ಕಪಕ್ಕ ಹಳ್ಳಿಗಳು ಎಲ್ಲ ಗ್ರಾಮಗಳು ಕೂಡ ಎತ್ತುಗಳನ್ನು ತಗೊಂಡು ಬಿಟ್ಟು ಎತ್ತಿನ ಜಾತ್ರೆ ಮಾಡಬೇಕು ಅಂತೇಳಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಒಂದು ನಮ್ಮ ಚೆಕಪ್ ಅಂತ ಆಸ್ಪತ್ರೆಯಿಂದ ಚೆಕಪ್ಗಳನ್ನು, ಯಾಕಂದರೆ ಮಠಕ್ಕೆ ಬರ್ತಕ್ಕಂಥ ಕೆಲವು ವಯಸ್ಸಾದಂಥವರು ಅವ್ರಿಗೇನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಅದನ್ನು ಬಗೆಹರಿಸಬೇಕಂತ ಆಸ್ಪತ್ರೆಯಿಂದ ಬಂದಿದ್ದಾರೆ. ಅದಕ್ಕೆಲ್ಲ ಸುರಕ್ಷಿತವಾಗಿ ನಡೆದಿದೆ. ಒಳ್ಳೆಯದಾಗಲಿ. ಸ್ವಾಮೀಜಿಗಳು ಕೂಡ ನಮಗೆ ಸುರಕ್ಷಿತವಾಗಿ ಅವರ ಆಶೀರ್ವಾದದೊಂದಿಗೆ ಸುರಕ್ಷಿತವಾಗಿ ನಡೆದಿದೆ ರಥೋತ್ಸವ. ಅವರು ಕೂಡ ಈಗ ತಾನೇ ತೆರಳಿದ್ರು ಮಠಕ್ಕೆ. ಅವರ ಆಶೀರ್ವಾದದಿಂದ ಚೆನ್ನಾಗಾಗಿದೆ. ನಮ್ಮ ಸುತ್ತಮುತ್ತ ಗ್ರಾಮಸ್ಥರು ಕೂಡ ಎಲ್ಲವೂ ಕೂಡ ಬೆಂಬಲ ನಿಂತು ಸಹಕಾರ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಇದೇ ರೀತಿ ಸಿದ್ದಲಿಂಗೇಶ್ವರರು ಶಕ್ತಿ, ಆಯುಸ್, ಆರೋಗ್ಯವನ್ನು ಕೊಟ್ಟು ಇಡೀ ನಾಡಿನ ಜನತೆಗೆ ಯಶಸ್ವಿಯಾಗಿ